ಆಯ್ತು. ಇವತ್ತು ಬರೀ ರೈತರ ಸಾಲ ಮನ್ನಾದ ಪಾಪ ರೈತರ ಸಾಲ ಮನ್ನಾ ಬಗ್ಗೆ ಚರ್ಚೆ ಮಾಡ್ತಾರೆ. 45,000 ಕೋಟಿ ರೈತರ ಸಾಲ ಮನ್ನಾ ಮಾಡ್ತಕ್ಕಂಥ ಸರ್ಕಾರದಲ್ಲಿ ನಾನೇನು ತೀರ್ಮಾನ ಮಾಡಿ ಮಂಡ್ಯ ಜಿಲ್ಲೆ ಒಂದಕ್ಕೆ ಈಗಾಗಲೇ 400 ಕೋಟಿ ಹಣ ಬಿಡುಗಡೆ ಮಾಡಿಕೊಟ್ಟಿದ್ದೇನೆ ರೈತರ ಸಾಲ ಮನ್ನಾ ಅಕೌಂಟ್ಗಳಿಗೆ. ಇನ್ನೂ 650 ಕೋಟಿ ಹಣ ಬಿಡುಗಡೆ ಆಗ್ತಾ ಇದೆ. ಒಟ್ಟು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ 612 ಕೋಟಿ, ನಿಮ್ಮ ಸಹಕಾರಿ ಬ್ಯಾಂಕ್ನಲ್ಲಿ 530 ಕೋಟಿ ಹಣ ಇವತ್ತೇನು ಸಾಲ ತಗೊಂಡಿದ್ದೀರಿ ಅದೆಲ್ಲವನ್ನ ಇವತ್ತು ಮನ್ನಾ ಮಾಡ್ತಕ್ಕಂಥದ್ದಕ್ಕೆ ಈ ಸರ್ಕಾರದಲ್ಲಿ ತೀರ್ಮಾನ ಏನು ಕೊಟ್ಟಿದ್ದೇನೆ. ಇದಕ್ಕೆ ನೀವು ನನ್ನನ್ನು ಉಳಿಸ್ಕೊತಿರೋ ಇಲ್ಲ ನನ್ನನ್ನು ಕೈ ಬಿಡ್ತಿರೋ ಅಂತಕ್ಕಂಥದ್ದನ್ನ ಮಂಡ್ಯ ಜಿಲ್ಲೆ ನನ್ನ ತಂದೆ ತಾಯಿಗಳು ತಾವು ತೀರ್ಮಾನಕ್ಕೆ ಬರಬೇಕು ಅಂತ ಸಂದರ್ಭದಲ್ಲಿ ನಾನು ಇನ್ನೂ ಹಲವಾರು ವಿಷಯಗಳನ್ನ ಹೇಳ್ಬೋದು. ಇವತ್ತು ನಿಮ್ಮ ಬಿಸಿ ಫಾರಂನಲ್ಲಿ ಹಲವಾರು ಯೋಜನೆಗಳಿಗೆ ಈಗ ಪ್ರಾರಂಭ ಮಾಡ್ತಾ ಇದ್ದೇನೆ. ನನ್ನ ರೈತರಿಗೆ ತಿಳುವಳಿಕೆ ಮೂಡಿಸ್ತೀನಿ. ಯಾವ ರೀತಿಯಲ್ಲಿ ನೀವು ಕೃಷಿಯನ್ನು ಮಾಡಿದ್ರೆ ನಿಮಗೆ ಲಾಭ ಆಗ್ತದೆ, ಸಾಲಗಾರರಾಗಬಾರ್ದು ನನ್ನ ರೈತರು. ಇವತ್ತು ನೀವು ಕೃಷಿಯನ್ನು ಮಾಡಬೇಕಾದ್ರೆ ಬೆಳೆ ಬೆಳೆಯಲಿಕ್ಕೆ ನಿಮ್ಮ ಕುಟುಂಬದ ಹೆಣ್ಣು ಮಕ್ಕಳ ಒಡವೆ ತಗೊಂಡೋಗಿ ಬ್ಯಾಂಕಲ್ಲಿ ಇಟ್ಟು ಆ ಸಾಲ ತೀರಿಸಲಿಕ್ಕಾಗದೆ ಅದನ್ನು ಹರಾಜಾಗ್ತಾ ಇದ್ರು. ಈಗ ಗೃಹಲಕ್ಷ್ಮಿ ಬೆಳೆ ಸಾಲ ಅಂತಕ್ಕಂಥ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿ ಆ ನಿಮ್ಮ ಕುಟುಂಬದ ಹೆಣ್ಣು ಮಕ್ಕಳ ಒಡವೆಗೆ ನೀವೇನು ಸಾಲ ತಗೋತೀರ ಅದರ ಸಂಪೂರ್ಣ ಬಡ್ಡಿಯನ್ನ ಸರ್ಕಾರವೇ ಕಟ್ಕೊಡ್ತಕ್ಕಂಥ ಒಂದು ತೀರ್ಮಾನ ಮಾಡಿ ಇವತ್ತೇನು ಘೋಷಣೆ ಮಾಡಿದ್ದೇವೆ, ಈ ಕಾರ್ಯಕ್ರಮ ಕೊಡ್ತಾ ಇದ್ದೇವೆ. ಹೀಗೆ ಹಲವಾರು ರೀತಿಯ ಯೋಜನೆಗಳ ಜೊತೆಗೆ ಈ ಜಿಲ್ಲೆಯ ಸಮಗ್ರ ಕೆರೆಕಟ್ಟೆಗಳನ್ನು ತುಂಬಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ, ಪ್ರತಿ ಮನೆಗೆ 1,500,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಲಧಾರೆ ಅಂತಕ್ಕಂಥ ಒಂದು ಹೆಸರನ್ನೇನು ಇಟ್ಟಿದ್ದೇನೆ. ಆ ಒಂದು ಕಾರ್ಯಕ್ರಮದ ಮನೆಗೆ ಕಾವೇರಿ ನೀರನ್ನು ಕೊಡ್ತಕ್ಕಂಥದಕ್ಕೆ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಈಗಾಗಲೇ ಮದ್ದೂರು ತಾಲೂಕು 12,000 ರೂಪಾಯಿಗಳನ್ನ 6ನೇ ತಿಂಗಳಿಂದ 12ನೇ ತಿಂಗಳವರೆಗೆ ಕೊಡ್ತಕ್ಕಂಥದ್ದಕ್ಕೆ ತಾಯಿ ಮಗುವಿನ ಒಂದು ಕ್ಷೇಮಕ್ಕೆ ಕಾರ್ಯಕ್ರಮ ಕೊಟ್ಟಿದ್ದೇವೆ. ಈಗ ಮುಂದಿನ ವರ್ಷ 24,000 ರೂಪಾಯಿಯನ್ನ ಕೊಡ್ತಕ್ಕಂಥದ್ದಕ್ಕೆ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಹೀಗೆ ಅಭಿವೃದ್ಧಿಯ ಪೂರಕವಾದಂತಹ ಕಾರ್ಯಕ್ರಮಗಳಿಗೆ ನಾನೇನು ಚಾಲನೆ ಕೊಟ್ಟಿದ್ದೇನೆ. ನನ್ನ ತಾಯಂದರಿಗೆ, ಹಿರಿಯರಿಗೆ, ಯುವಕರಿಗೆ ಮನವಿ ಮಾಡ್ತೇನೆ, ಈ ಚುನಾವಣೆಯಲ್ಲಿ ಪಟ್ಟದ ಹೊರೆ ಹೊತ್ತಿರತಕ್ಕಂಥ ಮಹಿಳೆಯರಿಗೆ ತಾವು ಆಶೀರ್ವಾದ ಮಾಡಿ, ಯಾವುದೇ ಅಪಪ್ರಚಾರಗಳನ್ನು ಬದಲಾವಣೆ ದುಡಿಮೆ ಮಾಡ್ತಕ್ಕಂಥವ್ರು ಯಾರಿದ್ದಾರೆ ಅವ್ರನ್ನ ನೋಡಿ ತಾವು ತೀರ್ಮಾನಕ್ಕೆ ಬನ್ನಿ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮ ಆಶೀರ್ವಾದವನ್ನ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಗೆಜ್ಜಲಗೆರೆ, ಕುದುರೆಗುಂಡಿ ಮತ್ತು ಸಾಧುಗಳಿನ ಎಲ್ಲಾ ಭಾಗದಿಂದ ಬಂದಿರತಕ್ಕಂಥ ನನ್ನ ರೈತ ಬಂಧುಗಳಿಗೆ ಈ ರೈತ ಸರ್ಕಾರವನ್ನ ತಾವು ಉಳಿಸಬೇಕು, ಇದು ನಿಮ್ಮ ಸರ್ಕಾರ ಅಂತಕ್ಕಂಥ ಮನವಿಯನ್ನ ಮಾಡಿ ನಿಮ್ಮೆಲ್ಲರಿಗೆ ಒಂದ್ಸಲ ಮಾತು ಮುಗಿಸ್ತಾನೆ ತಗೊಂಡ್ಬೇಕು ಅನ್ನೋ ಮಾತು.